ನಡೀಲಿ ಬನ್ನಿ 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 ಬನ್ನಿ. ಏನಾಯ್ತು ಅಂದ್ರೆ? ಏನಾಯ್ತಾ? ನೀನ್ ಎದುರಿಗೆ ಬಂದ್ರೆ ನನ್ನ ಹಣೆ ಬರ ಒಳ್ಳೇದಾಗ್ತದೆ ಅಂದಿಯಲ್ಲೇ ನನ್ನ ಹಣೆಗೆ ಏಟ್ ಬಿತ್ತು. ಅವಳು ಎದುರಿಗೆ ಬಂದಿದ್ದಕ್ಕೆ ಏನೋ ದೊಡ್ಡ ಗಂಡಾಂತರ ಚಿಕ್ಕದ್ರಲ್ಲೇ ಕಳೆದೋಯ್ತು. ಕೃಷ್ಣ ಕೃಷ್ಣ ನೀನ್ ಇಲ್ಲಿ ಇದೀಯಾ? ನನ್ನ ಹೆಂಡತಿ ಎದುರಿಗೆ ಬರ್ದೇ ಇದ್ರೆ ನಾನು ಇರ್ತಿರ್ಲಿಲ್ಲ. ಅದು ನಿಜ ಕಣೋ, ಅಕ್ಷರಶಃ ನಿಜ. ನೀನ್ ಇಲ್ಲೇ ಅಲ್ಲ, ಈ ಲೋಕದಲ್ಲಿ ಇರ್ತಿರ್ಲಿಲ್ಲ. ಏನೇನ್ ಹೇಳ್ತಿರೋದು? ನಾವು ಮಾಮೂಲಾಗಿ ಆಫೀಸ್ಗೆ ಹೋಗೋ ಬಸ್ಸು ಆಕ್ಸಿಡೆಂಟ್ ಆಗೋಯ್ತು, ಒಬ್ರು ಉಳಿಲಿಲ್ಲ. ಮತ್ ನೀನೇ ಹೇಗೋ ಬಂದೆ? ನಾನು ಆಫೀಸಿಗೆ ರಜೆ ಹಾಕಿದ್ದೆ, ನೀನೆಲ್ಲಿ ಹೋದ್ಯೋ ಅಂತ ಬಿದ್ನೋ ಎದ್ನೋ ಅಂತ ಓಡ್ ಬಂದೆ. ಸದ್ಯ ಇಬ್ರು ಸೇಫ್. ನೋಡಿದ್ಯಾ ರಾಧ, ನೀನ್ ಎದುರಿಗೆ ಬಂದ್ರೆ ಒಳ್ಳೇದಾಗುತ್ತಾ ಅಂತ ಕೇಳಿದ್ನಲ್ಲ ನಿನ್ ಗಂಡ, ಈಗ ಏನ್ ಹೇಳ್ತಾನೆ ಕೇಳು. ಈಗಲೂ ನನಗೆ ಇಂಥ ಗೊಡ್ಡು ಸಂಪ್ರದಾಯದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳು. ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಯಾವ್ದಕ್ಕೂ ಎದುರಿಗೆ ಬಾ. ಬಾರೆ ಬಾ ಸುರೇಶ್. ಸರಿ ಸರ್, ಆಗ್ಲಿ ಸರ್. ಫೋನ್ ಇಡ್ಲಾ ಸರ್? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬಾರಯ್ಯ ಕೃಷ್ಣ, ನೀನು ಮೊದಲೇ ಹೊಸ ಮದುವೆಗ, ನಿನಗೆ ಹೇಳಬಾರ್ದು ಅಂತಲೇ ಇದ್ದೆ, ಆದ್ರೆ ಬೇರೆ ದಾರಿನೇ ಇಲ್ಲ. ಏನ್ ಹೇಳಿ ಸರ್? ನಾಳೆ ನಮ್ಮ ಬ್ರಾಂಚ್ ಆಫೀಸ್ಗೆ ಪ್ರೊಪರೇಟರ್ ಬರ್ತಾನಂತೆ, ಬಹಳ ಸ್ಟ್ರಿಕ್ಟ್. ಹಲೋ, ಏನಯ್ಯ ಬೈತಾ ಇದೀಯಾ? ಆತರ ಪದಗಳನ್ನ ಬಳಸಬೇಡ, ಸೆನ್ಸಾರ್ನವ್ರು ಕಟ್ ಮಾಡ್ಬಿಡ್ತಾರೆ. ಸಾರಿ ಸರ್. ಸರಿ ಸರ್, ಫೋನ್ ಇಡ್ಲಾ ಸರ್? ಪ್ರೊಪರೈಟರ್ ಸರ್? ಹೌದಯ್ಯ ಕೃಷ್ಣ, ನೀನೇ ನೋಡ್ದಿಯಲ್ಲ, ಫೈಲ್ ನೋಡಕ್ ಮುಂಚೆನೆ ತಪ್ಕೊಂಡು ಹಿಡಿಯೋ ಚಾಣಾಕ್ಷಿ ಬಟ್. ನಿಮ್ಮನ್ನು ಬೈತಿಲ್ಲ ಸರ್, ಖುಷಿಯಿಂದ ಹೊಗಳ್ತಾ ಇದ್ದೀನಿ ಸರ್. ತಗೊಳಯ್ಯ ಕೃಷ್ಣ, ಈ ಫೈಲ್ ತಗೊಂಡು ಹೋಗಿ ರಾತ್ರಿ ನಿಧಾನವಾಗಿ ಚೆಕ್ ಮಾಡಿ ಬೆಳಗ್ಗೆ ತಗೊಂಬಾ. ಏನಾದ್ರೂ ಅಪ್ಪಿ ತಪ್ಪಿ ಒಂದ್ ತಪ್ಪಿತ್ತೋ ತಕ್ಷಣ ಡಿಸ್ಮಿಸ್ ಮಾಡ್ಬಿಡ್ತಾನೆ ನನ್ನ ಮಗ. ಡಿಸ್ಮಿಸ್ ಮಾಡೋದು ಹಾಗಿರ್ಲಿ, ಮೊದಲು ಫೋನ್ ತಗೊಳ್ಳಿ ಸರ್. ತಪ್ಪಾಯ್ತು ಸರ್, ನನ್ ಕ್ಷಮಿಸಿ ಸರ್. ರಾಧಾ, ರಾಧಾ, ಯಾಕ್ರಿ ಹಾಕಿ ರಿಚ್ಕೋತಾ ಇದ್ದೀರಾ? ನಾನು ಎಷ್ಟು ಬೆಚ್ಚ ಬಿದ್ದೆ ಗೊತ್ತಾ? ರಾಜುಕ್ ರಾಣಿ ಬೆಚ್ಚ ಬಿದ್ಯಾ? ನಾನು ಎದೆ ಹೊಡೆದೋಯ್ತು. ಇಂಪಾರ್ಟೆಂಟ್ ಫೈಲ್ ನಲ್ಲಿ ರಾಮ 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 ಅಂತ ಗಿಜ್ಬಿಟ್ಟಿದ್ಯಾ? ಅದು ಅದು ಮತ್ತೆ ಏನ್ ಮತ್ತೆ? ಇದನ್ನ ನಮ್ಮ ಪ್ರೊಪರೈಟರ್ ಏನಾದ್ರು ನೋಡಿದ್ರೆ ನನ್ನನ್ನು ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರೆ ಗೊತ್ತಾ? ಎಂತ ಕೆಲಸ ಮಾಡಿಟ್ಟೆ ನೀನು? ಅಜ್ಜಿ, ನಿನ್ನ ಅಜ್ಜಿ? ಇದಕ್ಕೆ ಅಜ್ಜಿನ ಯಾಕೆ ಕರೀತೀಯ ಮತ್ತೆ? ಕೇಳಿಸ್ತಾ ಇದೆಯಮ್ಮ, ನನ್ ಕಿವಿಗ್ ಚೆನ್ನಾಗಿ ಕೇಳಿಸ್ತಾ ಇದೆ. ನೋಡಪ್ಪ, ನನ್ ಮೊಮ್ಮಗಳನ್ನ ನಾನು ಮುದ್ದಾಗಿ ಬೆಳೆಸಿದ್ದೇನೆ, ಯಾಕೆ ಅವಳನ್ನ ಸುಮ್ಮನೆ ಗದರ್ಸ್ತೀಯಾ? ಪಾಪ ಏನೋ ನಿನ್ನೆ ರಾತ್ರಿ ನನ್ನ ಮೊಮ್ಮಗಳ ಕನಸಲ್ಲಿ ಶ್ರೀರಾಮಚಂದ್ರನೇ ಬಂದಿದ್ದಂತೆ. ಬಂದು ಇದೇ ಫೈಲ್ ಅಲ್ಲಿ ರಾಮ 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 ಅಂತ ಬರೀ ಅಂತ ಹೇಳಿದ್ ನಾವು. ಬರ್ದ್ರೆ ಒಳ್ಳೇದು ಅಂತ ನಾನೇ ಬರೆಯೋಕ್ ಹೇಳ್ದೆ. ಇದೇ ಫೈಲ್ ಸಿಗ್ತಾ ನಿಂಗೆ? ಅದು ಬೇರೆ ಕಾಗದ ಸಿಗ್ಲಿಲ್ಲ ನನಗೆ. ಅದು ಬೇರೆ ಕಾಗದ ಸಿಗ್ಲಿಲ್ಲ ನನಗೆ. ನೀನೇನೋ ಖುಷಿಯಾಗಿ ಬರ್ದ್ಬಿಟ್ಟೆ. ಈಗ ನಾನೇನಾದ್ರೂ ಕೆಲಸ ಕಳ್ಕೊಂಡ್ರೆ ಆ ರಾಮಚಂದ್ರ ಬಂದು ನಾನು ಕೆಲಸ ಕೊಡ್ತಾನೇನು? ಇದೇ ಕೊನೆ ಸಲ. ಇನ್ನೊಂದ್ಸಲ ಈಗೇನಾದ್ರೂ ಮಾಡಿದ್ರೆ ಆ ರಾಮಚಂದ್ರ ಮಾತ್ರ ಅಲ್ಲ, ನಿಮ್ಮ ಯಾರನ್ನು ಕೇರ್ ಮಾಡೋದಿಲ್ಲ ನಾನು. ಆಹಾ, ಹಾಗ ಹಾಗೆ ನೋಡ್ತೀನಿ. ಅಯ್ಯೋ, ಅಜ್ಜಿ ಕೋಪ ಮಾಡ್ಕೊಂಡು ಹೊರಟೋದ್ರು. ಹೋಗ್ಲಿ, ಹಾಳಾಗೋಗ್ಲಿ. ಗೌರಮ್ಮ, ಕಾಮಾಕ್ಷಮ್ಮ, ಕೇಳಿದ್ರ ಈ ಅನ್ಯಾಯನ? ಹಾ, ದೊಡ್ಡವ್ರನ್ನ ಕಾಲ್ ಕಸಕ್ಕಿಂತ ಕಡೆ ಹಾಕಂತಾರೆ. ಹಿರಿಯರ ಮಾತಿಗೆ ಬೆಲೆ ಕೊಡ್ದಿರೋರು ಖಂಡಿತ ಉದ್ಧಾರ ಆಗೋಲ್ಲ. ಏನ್ ಹಾಗೆ ನಿನ್ನ ಅಜ್ಜಿ ಎಷ್ಟು ಬೇಕಾದ್ರೂ ರಂಪ ಮಾಡ್ಕೊಳ್ಳಿ, ನಾನು ಇಟ್ಟು ಬಾಗ್ಲಿಂದ ಹೋಗ್ತೀನಿ. ಸರಿ, ಹಾಗಾದ್ರೆ ನಾನು ಇಲ್ಲೇ ಎದುರಿಗೆ ಬರ್ತೀನಿ. ನಿಂತ್ಕೊಳ್ಳೆ. ಎದೆ ಮೇಲೆ ಕೂತಿದ್ಯಾ? ಎದುರಿಗೆ ಏನ್ ಬರೋದು ಬಂತು? ರೀ ಅಜ್ಜಿ, ರಾಮ, ನಿಮ್ಮನ್ನ ಪ್ರೊಪರೇಟರ್ ಕರಿತಾ ಇದ್ದಾರೆ. ಇದರ ಕಮಿನ್ ಸರ್. ಒಳಗ್ ಬಂದ್ಮೇಲೆ ಕಮ್ಮಿನ್ ಏನ್ ಬಂತು? ಏನೇ ಇದು? ಅದೇ ಸರ್, ಶ್ರೀರಾಮ ಶ್ರೀರಾಮ ಶ್ರೀರಾಮ. ಡಿಸ್ಮಿಸಲ್ ಆರ್ಡರ್ ಕೊಟ್ಟರೆ ತಗೊಂಡು ಹೊರಟೋಗ್ತೀನಿ ಸರ್. ಆದ್ರೆ ಈ ಫೈಲ್ ನಲ್ಲಿ ರಾಮ್ ಕೊಟ್ಟಿ ಬರ್ದಿದ್ದು ಮಾತ್ರ ನಾನಲ್ಲ ಸರ್. ನನ್ನ ಹೆಂಡತಿಗೆ ಗೊಡ್ಡು ಸಂಪ್ರದಾಯದ ಹುಚ್ಚು ಸರ್. ಅದಕ್ಕೆ ಅತಿ ಭಕ್ತಿಯಿಂದ ಪತಿ ಗತಿ ಏನಾಗ್ತದೆ ಅಂತ ಆಲೋಚನೆ ಕೂಡ ಮಾಡದೆ ಈ ಮತಿಗೆ ಕೆಲಸ ಮಾಡಿದ್ದಾಳೆ ಸರ್. ಕನಸಿನಲ್ಲಿ ಅವಳಿಗೆ ಲಾರ್ಡ್ ರಾಮ ಬಂದಿದ್ದಂತೆ, ರಾಮ್ ಕೋಟಿ ಬರಿ ಅಂತ ಹೇಳಿದ್ನಂತೆ. ಇವಳು ಬರ್ದೇ ಬಿಟ್ಲು. ವಾಟ್? ಕನಸಿನಲ್ಲಿ ಶ್ರೀರಾಮಚಂದ್ರ ಬಂದಿದ್ನಂತ? ಈಗೇನೆ ರಾಮದಾಸನ ಕನಸಿನಲ್ಲಿ ಶ್ರೀರಾಮಚಂದ್ರ ಬಂದು ಗುಡಿ ಕಟ್ಸು ಅಂತ ಅಪ್ನೆ ಕೊಡ್ಸದ್ನಂತೆ. ರಾಮದಾಸ ತಾನೇಶನ ಖಜಾನೆಯಿಂದ ಗುಡಿ ಕಟ್ಸದ್ನಂತೆ. ಆದ್ರೆ ಅದಕ್ಕೆ ತಾನೇಶ ರಾಮದಾಸನ್ನ ಜೈಲಿಗೆ ಕಳ್ಸಿದ್ನಂತೆ. ಹಾಗೆ ನೀವು ನನಗೆ ಏನ್ ಶಿಕ್ಷೆ ಕೊಟ್ಟರು ಅನುಭವಿಸೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಸರ್. ನಾನೇನು ತಾನೇಶ ಅಲ್ಲಯ್ಯ. ರಾಮ ಭಕ್ತರನ್ನು ಶಿಕ್ಷಿಸಿ ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕೆ ನಾನು ಶಂಕರ. ನಿಮಗೆ ರಾಮನ ಅನುಗ್ರಹ ಇರೋದ್ರಿಂದ
ನನಗೆ ಪ್ರಮೋಷನ್ ಕೊಟ್ಟಿದ್ದೀನಿ. ಹಾಗೆಲ್ಲ ಎಮೋಷನ್ ಆಗ್ಬೇಡ, ಆಮೇಲೆ ಕಮೋಷನ್ ಆಗೋಗ್ಬಿಡುತ್ತೆ. ನಿನಗೆ ಪ್ರಮೋಷನ್ ಕೊಟ್ಟು ಹೆಡ್ ಆಫೀಸ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಶ್ರೀರಾಮ 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 ಶ್ರೀರಾಮ. ಮ್ಯಾನೇಜರ್ ಸರ್ ಹೋದ ತಕ್ಷಣ ಇವರ ಆರ್ಡರ್ನ ಕಳಿಸ್ಕೊಡ್ತೀನಿ. ಆಗ್ಲಿ ಸರ್. ಸರ್ ನನಗೂ ಒಂದು ಫೈಲ್ ಕೊಡಿ ಸರ್. ಮನೆಗೆ ಹೋಗಿ ರಾಮ್ ಕೋಟಿ ಬರ್ಕೊಂಡ್ ಬರ್ತೀನಿ. ನನಗೂ ಪ್ರಮೋಷನ್ ಕೊಡಿ ಸರ್. ಶೂರ್ ಶೂರ್, ನಿಮಗೂ ಪ್ರಮೋಷನ್ ಕೊಟ್ಟು ಇಮ್ಮಿಡಿಯೇಟ್ ಆಗಿ ಡಿಸ್ಮಿಸ್ ಮಾಡ್ತೀನಿ. ಬೆಳಿಗ್ನಿಂದ ಗಂಟ್ಲು ಹರ್ಕೊಂಡು ಹೋಗಾಗೆ ಬಡ್ಕೊಳ್ತಾ ಇದೀನಲ್ಲ, ಒಂದ್ಸಾರಿ ಆದ್ರೂ ಈಚೆಗೆ ಬಂದ ಅವನು ಏನೋ ತಿಳಿದೇನ ನನ್ ಮೊಮ್ಮಗಳು ರಾಮ್ ಕೋಟಿ ಬರ್ದ್ಬಿಟ್ಲಪ್ಪ. ಅದಕ್ಕೆ ಬಾಯಿ ಬಂದಾಗೆಲ್ಲ ಮಾತಾಡಿ ನನ್ ಮೊಮ್ಮಗಳನ್ನ ಹೀಗ ಗದರ್ಸೋದು. ಹೇಳಿ, ಇದ್ ಯಾವ ನ್ಯಾಯ? ಅಜ್ಜಿ ಈಗ ಬಂದ್ಬಿಟ್ಯಾ ನೀನು? ಬಾ ಅಜ್ಜಿ. ಏನಜ್ಜಿ ಬೆಳಿಗ್ಗಿಂದ ಇಲ್ಲೇ ಕೂತಿದ್ಯಾ? ಇಲ್ಲಿ ನೋಡಜ್ಜಿ, ಇನ್ಮೇಲೆ ನನ್ನ ದೇಹದಲ್ಲಿ ಉಸಿರಿರೋವರೆಗೂ ನಿನ್ನ ಮಾತಿಗೆ ನಾನು ಎದುರಾಡೋದಿಲ್ಲ. ನೀನು ಹೇಳಿದ್ದೆಲ್ಲ ಸುಗ್ರೀವ ಆಜ್ಞೆ ಅಂತ ತಿಳ್ಕೊಂಡಿರ್ತೀನಿ. ನನ್ನ ತಪ್ಪಾಯ್ತು, ಒಳಗ್ ನಡಿ. ಸದ್ಯ ಈಗ್ಲಾರು ನನ್ ಮೇಲೆ ಕರುಣೆ ಬಂತಲ್ಲ ನಿನ್ಗೆ, ನನ್ ಕಂದ. ನಡಿಯಪ್ಪ. ಅಯ್ಯೋ 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 ಅಯ್ಯೋ, ಬಂದ್ಬಿಟ್ರ? ಎಲ್ಲ ತಮಾಷೆ ನೋಡೋ ಬಂದ್ಬಿಟ್ರ? ನಾನೇನ್ ಕೋತಿ ಹಾಗೆ ತಯ್ಯ ತಕ್ಕಂತ ಕುಣಿತಾ ಇದ್ದೇನಾ? ನಮ್ಮನೆ ತಾಪತ್ರೆ 1000 ಇರುತ್ತೆ. ನಿಮ್ಗೇನ್ ಕೆಲಸ ಇಲ್ವಾ? ಏನ್ ಬಾಯ್ ಬಿಟ್ರೆ ಹಾ ಅಂತ ನೋಡ್ತಾ ಇದ್ದೀರಾ? ಹೋಗ್ರೆ ಆಚೆ. ಕಂದ ಕೃಷ್ಣ, ನಡಿಯಪ್ಪ. ಬಾಜಿ ಬಾ. ಅಯ್ಯಯ್ಯೋ ರಾಧಾ, ರಾಧಾ, ಇದೇನಿದ ಅರ್ಥ ಇದೆಯಾ? ಐ ಆಮ್ ಸಾರಿ. ನೋಡು, ಬೆಳಿಗ್ಗೆ ನಾನು ಅನವಶ್ಯಕವಾಗಿ ನಿನ್ನನ್ನು ಬೈದ್ಬಿಟ್ಟೆ. ಅದ್ ನನಗ್ ಬೆಳಗ್ಗೆನೆ ಗೊತ್ತಿತ್ತು. ಸಾರಿ ಅಂತ ಹೇಳಿದ್ನಲ್ಲ. ಆದ್ರೆ ನೀನ್ ರಾಮ್ ಕೋಟಿ ಬರ್ದದ್ರ ಫಲ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ ಪ್ರೊಪ್ರೈಟರ್ ಮೆಚ್ಕೊಂಡು ನನಗೆ ಪ್ರಮೋಷನ್ ಕೊಟ್ಬಿಟ್ರು. ನಿಜವಾಗ್ಲೂ? ಕೋಟಿ ಬರ್ದವರಿಗೆ ಕೋಟಿ ಪುಣ್ಯ ಬರುತ್ತೆ ಅಂದ್ಮೇಲೆ ಪ್ರಮೋಷನ್ ಯಾವ ಲೆಕ್ಕ? ಶ್ರೀರಾಮಚಂದ್ರ ನಮ್ದವರಿಗೆ ಒಳ್ಳೇದಾಗುತ್ತೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಹೌದಾ ಅಜ್ಜಿ? ನಾನು ನಾಳೆನೇ ಹೊರಟು ಬೆಂಗಳೂರು ಆಫೀಸ್ ಸೇರ್ಬೇಕಂತೆ. ನಾಳೆನೆ ಹೋಗ್ಬೇಕಾ? ಅದಕ್ಕೆ ಈಗ್ಲೇ ನಾವು ಎಲ್ಲಾದ್ರೂ ಸುತ್ತಾಡ್ಕೊಂಡು ಪಿಕ್ಚರ್ ನೋಡ್ಕೊಂಡು ಬರೋಣ. ಸರಿ, ಈಗ್ಲೇ ರೆಡಿಯಾಗಿ ಬರ್ತೀನಿ. ಬೇಗ ರೆಡಿ ಆಗು. ರೀ, ಯಾಕ್ರಿ ಹಾಗ್ ನೋಡ್ತಾ ಇದ್ದೀರಾ? ಚೆನ್ನಾಗಿಲ್ವಾ? ಕೃಷ್ಣ, ನಾನು ರೆಡಿ. ಶಂಭೋಲಿಂಗ ಶಂಭುಲಿಂಗ ಶಂಭುಲಿಂಗ. ಏನಂದ್ರೆ ಯಾಕ್ರಿ ಏನೇನೋ ಹೇಳ್ತಿದ್ದೀರಾ? ನೋಡ್ದೆ, ಒಳ್ಳೆ ಗಜಗೌರಿ ಹಾಗೆ ಕಾಣ್ತಾ ಇದ್ಯಾ, ಅದಕ್ಕೆ ನೋಡಿ ಬೆರಗಾಗ್ಬಿಟ್ಟ. ಜೈ ಶಂಭುಲಿಂಗ. ಶಂಭುಲಿಂಗನ? ಯಾರ್ರಿ ಅದು? ನೀನ್ ಯಾರು? ನಾನು ಯಾರು? ಜೈ ಶಂಭುಲಿಂಗ. ಕೊಂಬೆ ಮೇಲೆ ಕೂತಿರೋ ಕಾಗೆ ಕೆಳಗಡೆ ನಿಂತಿರೋ ತಲೆ ಮೇಲೆ ಪಿಚ್ಕಿ ಹಾಕಿದ್ರೆ ಎಡಗೈಯಿಂದ ಓಡಿಸ್ಕೊಂಡ್ರೇನು, ಬಲಗೈಯಿಂದ ಓಡಿಸ್ಕೊಂಡ್ರೇನು? ಶಂಭುಲಿಂಗ. ಅಜ್ಜಿ, ಇವ್ರು ಯಾಕೆ ಹೀಗಾಡ್ತಿದ್ದಾರೆ? ಏನು ಆಗಿಲ್ಲಮ್ಮ, ಯಾರೋ ದೃಷ್ಟಿ ನಿವಾಸ ಹಾಕಿರೋ ನಿಂಬಣ್ಣನ ಇವನ್ ದಾಟಿರ್ಬೇಕು, ಅದಕ್ಕೆ ಹೀಗಾಡ್ತಾ ಇದ್ದಾನೆ. ಜೈ ಶಂಭುಲಿಂಗ. ಅಜ್ಜಿ, ಇವ್ರ ಗಾಳಿ ಗಿಳಿ ಸೋಕಿರ್ಬೇಕು. ಬಾಲಿಕೆ, ಗಾಳಿನೂ ಇಲ್ಲ, ಕೋಳಿನೂ ಇಲ್ಲ. ಈ ದೇಹ ಸೈಕಲ್ ಟ್ಯೂಬ್ ಇದ್ದ ಹಾಗೆ, ಪಂಪ್ ಹೊಡೆದ ಹಾಗೆ ಉಬ್ಬಿಕೊಳ್ಳುತ್ತೆ. ಪಂಕ್ಚರ್ ಆದ್ರೆ ಶಂಭುಲಿಂಗ. ಅಜ್ಜಿ, ನೀನೇನ್ ಹೆದರ್ಕೋಬೇಡಮ್ಮ, ಧೈರ್ಯವಾಗಿರು. ನಾನು ದೆವ್ವ ಬಿಡಿಸೋನ್ನ ಕರ್ಕೊಂಡ್ ಬರ್ತೇನೆ, ಭದ್ರವಾಗಿ ನೋಡ್ಕೋ. ಬೇಗ ಬನ್ನಿ ಅಜ್ಜಿ. ನಿನ್ನ ಅಜ್ಜಿ ಹೊರಟೋಲ್ಲ? ನಿಮ್ಮ ಗಾಳಿ ಗಿಳಿ ಏನು ಸೋಕಿಲ್ವಾ? ಗಾಳಿನೂ ಇಲ್ಲ, ಕಾಳಿನೂ ಇಲ್ಲ. ಚೆನ್ನಾಗಿ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿದ್ರೆ ಒಳ್ಳೆ ದುರ್ಗಾ ಪರಮೇಶ್ವರಿ ಹಾಗೆ ವೇಷ ಹಾಕೊಂಡು ಬಂದಿದ್ದಾಳೆ. ಈ ನಿನ್ನ ವೇಷದಲ್ಲಿ ನಾನು ನಿನ್ ಜೊತೆ ಊರೆಲ್ಲ ಸುತ್ತಾಡ್ಬೇಕಾ? ಊರು ಸುತ್ತೋದು ನಿನ್ನ ಅಜ್ಜಿಗೆ ಇರ್ಲಿ, ನಾನು ಬರೋದಿಲ್ಲ. ನಾನು ಬೆಂಗಳೂರಿಗೆ ಹೋಗ್ಬೇಕು. ನನ್ನ ಸೂಟ್ ಕೇಸ್ ಎಲ್ಲ ನನ್ನ ಬಟ್ಟೆಯಿಂದ ತುಂಬಿಸು. ನಡಿ ಅಜ್ಜಿ, ಅಜ್ಜಿ ಅಜ್ಜಿ ಮಾಡ್ತೀನಿ. ತಟ್ಲಾಗೋಯ್ತಲ್ಲಿ. ಸರ್, ಏನಾಗ್ಬೇಕಿತ್ತು? ಪರವಾಗಿಲ್ಲ ಹೇಳಿ. ಏನು ತಿಳ್ಕೊಳ್ಳಲ್ಲ ತಾನೆ? ಏನೂ ತಿಳ್ಕೊಳ್ಳಿಲ್ಲ ಹೇಳಿ. ಈ ಸೀಟು ನಂದು. ಓಹ್, ಐ ಆಮ್ ಸಾರಿ. ಹೊಸ ಜಾಗ ಅಲ್ವಾ, ಅದಕ್ಕೆ ಇಲ್ಲಿ ಕೂತ್ಕೊಂಡ್ಬಿಟ್ಟೆ. ಬಹುಶಃ ಅದು ನನ್ನ ಜಾಗ ಇರ್ಬೇಕು. ಸರ್, ನೀವು ನನ್ನ ಅಪಾರ್ಥ ಮಾಡ್ಕೊಳ್ಳಲ್ಲ ತಾನೆ? ಇದ್ರಲ್ಲ ಅಪಾರ್ಥ ಮಾಡ್ಕೊಳ್ಳೋಕೆ ಏನಿದೆ? ಇಟ್ಸ್ ಆಲ್ ರೈಟ್.
ಸದ್ಯ ಇವ್ರನ್ನ ಅಪಾರ್ಥ ಮಾಡ್ಕೊಳ್ಳಿಲ್ಲ. ಹಾಯ್ ಗುರು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ವೆಂಕಟೇಶ್. ನಾನು ಕೃಷ್ಣ. ಎಲ್ಲಿ ಇಳ್ಕೊಂಡಿದ್ಯಾ ಗುರು? ಇಲ್ಲೇ ಮಾಣಿಕ್ಯ ಲಾಡ್ಜ್ ಅಂತ. ಮನೆ ಸಿಕ್ಕಿದ್ಮೇಲೆ ಫ್ಯಾಮಿಲಿ ಶಿಫ್ಟ್ ಮಾಡ್ತೀನಿ. ಬೆಂಗಳೂರಲ್ಲಿ ಅರ್ಜೆಂಟಾಗಿ ಮನೆ ಸಿಕ್ಕೋದು ಬಹಳ ಕಷ್ಟ. ನನ್ನ ಹೆಂಡತಿ ಹೆರಿಗೆಗೆ ತವರು ಮನೆಗೆ ಹೋಗಿದ್ದಾಳೆ. ನಿನಗೆ ಮನೆ ಸಿಕ್ಕೋವರೆಗೂ ನನ್ನ ಮನೇಲೇ ಇರಬಹುದು. ಓಹ್, ಥ್ಯಾಂಕ್ ಯು. ವೆಲ್ಕಮ್. ಜಾನಕಿ, ಜಾನಕಿ, ಏನ್ರಿ ಅದು? ನನ್ನ ವಾಚ್ ಇಟ್ಟಿದ್ದೆ, ಏನಾಯ್ತೆ? ವಾಚ? ಅಯ್ಯೋ ರಾಮ, ಕಟ್ಕೊಂಡು ಹಾಳಾಗೋಗುತ್ತೆ ಅಂತ ನಾನೇ ಜಪಾನ ಪೆಟ್ಕೆಲಿಟ್ಟಿದ್ದೀನಿ. ಅಯ್ಯೋ, ವಾಚ್ ಇರೋದು ಕಟ್ಕೊಳಕಲ್ವೇನೆ? ಗೊತ್ತು ಕಣ್ರಿ, ವಾಚ್ ಅದು ಕಟ್ಕೊಳಕ್ಕೆ. ಆದ್ರೂ ಅದನ್ನ ಯಾಕೆ ಸೌಸ್ಬೇಕು? ಒಂದ್ ಕೆಲ್ಸ ಮಾಡ್ತೀನಿ, ಶೆಟ್ರ್ ಮನೆಗೆ ಹೋಗ್ತೀನಿ. ಶೆಟ್ರು ಮನೇಲಿ ಒಂದ್ 10 ವಾಚ್ ಇಟ್ಟಿದ್ದಾರೆ. ಚಿಪ್ನ ಕಟ್ಕೊಳ್ಳೋದೇ ಇಲ್ಲ ಕಣ್ರಿ. ಹೋಗಿ ನಿಮ್ದು ಸ್ವಲ್ಪ ವಾಚ್ ಕೊಡ್ರಿ ಅಂತ ಇಸ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ, ನಮ್ಮ ಹತ್ರನೇ ಇರ್ಬೇಕಾರೆ ಅವ್ರ ವಸ್ತು ನಮ್ಗೆ ಯಾಕೆ? ನಮ್ಮ ಹತ್ರ ಇರೋದು ನನಗೆ ಗೊತ್ತು, ಆದ್ರೂ ನಮ್ಮ ವಸ್ತು ಸವಿ ಬರ್ದು ಕಣ್ರಿ. ಸರಿ, ವಾಚ್ ಬೇಡ, ಏನೋ ಬೇಡ, ನಡಿ ಸಿನಿಮಾ ಹೋಗೋಣ. ಸಿನಿಮಾಗ? ಈ ಡ್ರೆಸ್ ಅಲ್ಲ, ಈ ಡ್ರೆಸ್ ಅಲ್ಲಿ ನಿಮ್ ಜೊತೆ ಸಿನಿಮಾಗೆ ನಾನ್ ಬರಲ್ಲ ಕಣ್ರಿ. ಯಾಕೆ? ಏನ್ರಿ ಗಂಡ ಹೆಂಡತಿ ಸಿನಿಮಾಗೆ ಹೋಗ್ತಾರಂದ್ರೆ ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಡ್ರಿ. ಸ್ಟ್ಯಾಂಡರ್ಡ್ ನೋಡ್ರಿ, ಈಗ ನೀವು ಸೂಟ್ ಹಾಕೊಳ್ಳಿ. ಅಯ್ಯೋ, ಸೂಟ್ ನನ್ನ ಹತ್ರ ಇಲ್ವಲ್ಲೇ? ಮತ್ ನನ್ನ ಹತ್ರ ಒಳ್ಳೊಳ್ಳೆ ಸೀರೆಗಳಿದ್ಯಾ? ಈ ಸೀರೆ ಪಕ್ಕದ ಮನೆಯವ್ರದ್ದು. ಈಗ ಒಂದ್ ಕೆಲ್ಸ ಮಾಡ್ತೀನಿ, ಶೆಟ್ರ್ ಅಳಿಯ ಅಮೆರಿಕದಿಂದ ಬಂದಾನೆ. ಅವ್ರ ಅಳಿಯ ಇದೇ ಹೈಟು, ಇದೇ ಪರ್ಸನಾಲಿಟಿ, ಇದೇ ಫಿಗರ್. ಅವ್ನ ಸೂಟು ನಿಮಗ್ ಸೂಟ್ ಆಗತ್ತೆ. ನಾನು ಹೋಗಿ ಇಸ್ಕೊಂಡ್ ಬಂದ್ಬಿಡ್ತೀನಿ. ನೋಡು, ನಾನ್ ಸೂಟ್ ಹಾಕಲ್ಲ. ನಾನ್ ಏನ್ ಹಾಕಿದ್ರು ಜುಬ್ಬ ಪೈಜಾಮ ನನ್ ಸೂಟ್. ಇವತ್ತು ನೀವು ಸೂಟ್ ಹಾಕೊಳ್ಳಿಲ್ಲ ಅಂದ್ರೆ ನಿಮ್ ಜೊತೆ ನಾನು ಸಿನಿಮಾಗೆ ಬರಲ್ಲ. ನಾನು ಹಾಕಲ್ಲ ಕಣೆ. ನೀವು ಹಾಕೊಳ್ಳಬೇಕು. ನಾನು ಹಾಕಲ್ಲ ಕಣೆ. ನೀವು ಹಾಕೋಬೇಕು. ನಾನು ಹಾಕಲ್ಲ. ನೋಡಿ, ನಾನ್ ನಿಮ್ ಹೆಂಡತಿ, ನಾನ್ ಹೇಳ್ದಂಗೆ ನೀವು ಕೇಳ್ಬೇಕು. ನಾನ್ ನಿನ್ ಗಂಡ, ನಾನ್ ಹೇಳ ನೀನ್ ಕೇಳ್ಬೇಕು. ನೋಡಿ, ನನಗ್ ಸಿಟ್ಟು ಬರ್ತಾ ಇದೆ. ಏನ್ ಮಾಡ್ತೀಯ? ನಾನು ಏನ್ ಮಾಡ್ತೀನಿ ಗೊತ್ತಿಲ್ಲ. ಏನ್ ಮಾಡ್ತೀಯ? ಏನ್ ಮಾಡ್ತೀನಾ? ಏನ್ ಮಾಡ್ತೀಯ? ಏನ್ ಮಾಡ್ತೀನಾ? ಏನ್ ಮಾಡ್ತೀಯ? ಏನ್ ಮಾಡ್ತೀನಾ? ಉರಿವ ಕೋಪಾಗ್ನಿಯಲ್ಲಿ ಕರ್ಣನ ಶಿರದ ಭಾಂಡದಲ್ಲಿವನು ನೊರೆನೆತ್ತರಲಿವನ ಅಗ್ರಜನ ಕೊಬ್ಬಿದ ನೆನನ ಕೊಯ್ದು ದುರುಳ ಶಕುನಿಯ ಕಾಳಗದೊಳ್ ಎಡೆಮೆರೆಸಿ ಕುದಿಸಿ ಮಹೋಗ್ರಭೂತದ ನೆರವಿ ಗುಣಲಿಕ್ಕುವೆನು ಸದಿ ಕೇಳೆಂದನ ಭೀಮ. ಜಾನಕಿ, ಈ ನೋವು ಬೇಕಾದ್ರೆ ಸಹಿಸ್ಕೋತೀನಿ, ಆದ್ರೆ ನೀನ್ ಹಾಡೋದನ್ನ ಮಾತ್ರ ಸಹಿಸ್ಕೊಳಕ್ ಆಗಲ್ಲ ಕಣೆ. ನೋಡು, ಅಕ್ಕಪಕ್ಕದ ಮನೆಯವರೆಲ್ಲ ಭಯ ಪಟ್ಕೊಂಡ್ಬಿಡ್ತಾರೆ. ಮನೆ ಮಾಲೀಕರು ಬೇರೆ ಬಂದಿದ್ದಾರೆ, ಮನೆ ಖಾಲಿ ಮಾಡು ಅಂದ್ಬಿಡ್ತಾರೆ. ಸೀತಾಪತಿ ಊರಲ್ಲೆಲ್ಲ ಹೇಳ್ಕೊಂಡು ನನ್ನ ಮಾನ ತೆಗೆದ್ಬಿಡ್ತಾನೆ. ದಯವಿಟ್ಟು ಹಾಡೋದನ್ನ ನಿಲ್ಸೆ. ನೀವು ಸೂಟ್ ಹಾಕೋತೀರಾ? ನೋಡು, ನೀನು ಹಾಡಿ ನನ್ನ ಮಾನ ಕಳಿಯೋದಕ್ಕಿಂತ ಕಂಡೋರ್ ಸೂಟ್ ಹಾಕೊಳ್ಳೋದೇ ಉತ್ತಮ. ತಗೊಂಬ ಹೋಗು. ಇದು ಬೇರೆ. ಪ್ರಸಾದು, ನಿನ್ ಹೆಂಡತಿ ಇಷ್ಟು ಚೆನ್ನಾಗಿ ಪದ್ಯ ಹಾಡ್ತಾಳೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನೀನ್ ಯಾವತ್ತಾದ್ರೂ ಹೇಳಿದ್ದೇನೆ ನನ್ನ ಹತ್ರ? ಅಯ್ಯೋ, ನನ್ನ ಹೆಂಡತಿ ಇಷ್ಟೊಂದು ವಿದ್ಯೆ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ನೋಡಿ, ನಂಗೆ ತುಂಬಾ ಸುಸ್ತಾಗ್ತದೆ, ತಲೆ ಸುತ್ತದೆ. ದಯವಿಟ್ಟು ನನ್ನೇನು ಕೇಳಬೇಡಿ. ಪ್ರಸಾದು ಸಾರ್, ಒಂದ್ ಮಾತು ಕೇಳ್ತೀನಿ, ಬೇಜಾರ್ ಮಾಡ್ಕೊಳ್ಳಲ್ಲ ತಾನೆ? ಪ್ರಸಾದ್ ಅವ್ರ ಹೆಂಡತಿ ಹಾಡು ಹೇಳಿದ್ದನ್ನ ನಾವು ನೋಡಿದ್ದಕ್ಕೆ ಪ್ರಸಾದ್ ಅವರು ಕೋಪ ಮಾಡ್ಕೊಳ್ಳಿಲ್ಲ ತಾನೆ? ಓ ಸೀತಾಪತಿ, ಅವರು ಕೋಪ ಬಂದಿದೆಯೋ ಇಲ್ವೋ ನನಗ್ ಗೊತ್ತಿಲ್ಲ. ನೀನೀಗ ಎಲ್ರ ತಲೆನೂ ತಿಂತಾ ಇದ್ರೆ ನೀನು ಹೋಗಿ ನಿನಗ್ ಬಾಡಿಯಾಗಿ ಕೊಟ್ಟಲ್ಲ ಮನೇನ. ಅಯ್ಯೋ, ವಿನಾಕಾರಣ ಇವ್ರ ಮನಸ್ಸಿಗೂ ಬೇಜಾರ್ ಮಾಡ್ಬಿಟ್ನಲ್ಲ. ನನ್ ಸಂಕಟ ನನ್ನ ಹೆಂಡತಿ ಹೇಳ್ಕೊಳ್ಳೋಣ ಅಂದ್ರೆ ಅವಳು ಇವತ್ತೇ ಊರ್ಗ್ ಹೋಗಿದ್ದಾಳಲ್ಲ. ಕಮೇನ್. ಬಾರಯ್ಯ ಕೃಷ್ಣ. ಪರವಾಗಿಲ್ಲ ಬಾರಯ್ಯ. ಏನ್ ಹಾಗೆ ನೋಡ್ತಾ ಇದ್ದೀಯಾ? ನಾವಿಬ್ರು ಒಂದೇ ತಟ್ಟೆಲಿ ಊಟ ಮಾಡ್ತಿದ್ದೀವಿ ಅಂತನಾ? ಇಲ್ಲ, ನಮ್ದು ಗೌರಿ ಶಂಕರ ಅಂತ. ಸಿಂಗಲ್ ಬೋರ್ಡ್, ಸಿಂಗಲ್ ಪ್ಲೇಟ್, ಸಿಂಗಲ್ ಬೆಡ್. ರೀ, ಸುಮ್ನೆ ಇರಿ, ನಾಚಿಕೆ ಆಗಲ್ವಾ ನಿಮ್ಗೆ? ಬಾ ಕೃಷ್ಣ, ನೀನು ಊಟ ಮಾಡಿ. ಬೇಡ. ಓ, 3 ಜನ ಒಂದೇ ಪ್ಲೇಟ್ ನಲ್ಲಿ ಯಾಕೆ ಊಟ ಮಾಡೋದು ಅಂತನಾ? ಆಯ್ತು, ನೀನ್ ಇದ್ದಾಬ್ರಲ್ಲಿ ಊಟ ಮಾಡ್ಕೋ. ಬಾ. ಬೇಡ ಸರ್, ನಂದು ಊಟ ಆಯ್ತು. ಅದ್ ಸರಿ. ರಾತ್ರಿ ಮೇಲೆ ಇದ್ದಕ್ಕಿದ್ದಾಗ ನೀನ್ ಬಂದ್ಬಿಟ್ಟಲ್ಲ, ಏನು? ಏನಿಲ್ಲ, ಪರವಾಗಿಲ್ಲ ಹೇಳಯ್ಯ. ಸರ್, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲ್ಲ. ನಾನು ಅಷ್ಟೇ. ಈ ಮಾತಿಗೆ ಬಂದ್ರೆ ಎಲ್ಲಾ ಹೆಂಗಸರು ಅಷ್ಟೇ. ಕರೆಕ್ಟ್. ನಾಳೆ ಒಂದ್ ದಿನದ ಮಟ್ಟಿಗೆ ಊರಿಗೆ ಹೋಗಿ ಬರ್ತೀನಿ ಸರ್. ನಿನ್ ಹೆಂಡತಿ ಹತ್ರ ನೀನ್ ಹೋಗಕ್ಕೆ ಇವ್ರನ್ನ ಯಾಕೆ ಕೇಳ್ಬೇಕು? ಇವರು ನಾಳೆ ರಜೆ ಕೊಡ್ಬೇಕಲ್ಲಮ್ಮ. ನಾಳೆ ಭಾನುವಾರ, ದೇಶಕ್ಕೆ ರಜಾ, ನಾನೇನ್ ಕೊಡೋದು? ಹೋಗೋದ? ನಾಳೆ ಭಾನುವಾರ ಅಂತ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಊರಿಗೆ ಹಳಬ್ನಾಗಿರ್ತಿದ್ದೆ ಸರ್. ಸಾರಿ ಸರ್,
ನಾನು ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಕೃಷ್ಣ ಸರ್, ಸೋಮವಾರ ಬೆಳಿಗ್ಗೆ ಬೇಗ ಬಂದ್ಬಿಡು. ಆಯ್ತು ಸರ್. ಒಂದೇ ತಟ್ಟೆಲಿ ಊಟ ಮಾಡ್ಕೊಂಬಾ. ಹೆಂಡ್ತಿನ್ ನೋಡು ಅವಸರದಲ್ಲಿ ಭಾನುವಾರ ಅನ್ನೋದನ್ನೇ ಮರ್ತು ಬಿಟ್ಟಿದ್ದಾನೆ. ಭದ್ರವಾಗಿ ಹಾಕಜ್ಜಿ. ಅಷ್ಟು ದೂರದಿಂದ ನಾನು ನಿನ್ಗೋಸ್ಕರ ಬಂದ್ರೆ ಬೀಗ ಹಾಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಸಮಯ ಸರಿಯಾಗಿ ಬಂದೆ ಬಾಪ. ಪಿಕ್ನಿಕ್ಗ? ಅದಕ್ಕಿಂತಲೂ ಹೆಚ್ಚು ಅಂತ ತಿಳ್ಕೊ. ನಡಿ ನಡಿ ನಡಿಯಪ್ಪ. ಸುತ್ತಾ ಇದ್ದಾಳೆ. ನಿನ್ಗೆ ಚಳಿ ಆಗ್ತಾ ಇಲ್ವಾ? ನನಗೆ ಚಿಕ್ಕ ವಯಸ್ಸಿನಿಂದ ಅಭ್ಯಾಸ ಆಗ್ಬಿಟ್ಟಿದೆ. ನನಗೆ ಚಳಿ ಆಗ್ತಾ ಇದೆ. ಬಾ, ಯಾರಾದ್ರೂ ಹೋಗಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡ್ ಬರೋಣ ಬಾ. ಅಜ್ಜಿ ಇದಾರಲ್ರಿ? ಅದನ್ನ ನಿನ್ನ ಅಜ್ಜಿ ಏನಾದ್ರು ತಕರಾರು ಮಾಡಿದ್ರೆ ಇಲ್ಲೇ ನಿಂತ್ಕೊಂಡು ಶಂಕ ಓದ್ತಾ ಇರುತ್ತೆ. ಸ್ವಲ್ಪ ಹತ್ರ ನಿಂತ್ಕೋ. ಯಾಕೆ ಇಲ್ಲೇ ನಿಂತ್ಬಿಟ್ರಿ? ನಡೀರಿ. ಚಳಿ ಅಲ್ಲ, ಬಿಸಿಯಾಗಿ ಕಾಫಿ ಕುಡ್ಕೊಂಡ್ ಬರೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಏನು ಕಾಫಿ ಕುಡಿತೀರಾ? ನೀವು ಉಪವಾಸ ಇರ್ಬೇಕು. ಉಪವಾಸನ? ಹೌದು. ಇವತ್ತಿಂದ 21 ದಿವಸ ಬೆಳಿಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ಬೇಕು. ಒಪ್ಪತ್ತು ಊಟ ಮಾಡಿ ಬರೀ ನೆಲದ ಮೇಲೆ ಮಲ್ಕೋಬೇಕು. ಅಷ್ಟೇ ಅಲ್ಲ, ಬ್ರಹ್ಮಚರ್ಯನ ಕಠಿಣವಾಗಿ ಕಾಪಾಡ್ಬೇಕು. ಆಗ್ಲೇ ನಿಮ್ಮಿಬ್ಬರಿಗೆ ಒಳ್ಳೆ ಮಕ್ಕಳು ಹುಟ್ಟುತ್ತವೆ. 7 ಜನ್ಮಕ್ಕೂ ನೀವೇ ದಂಪತಿಗಳಾಗಿರ್ತೀರಾ. 21 ದಿನ ತಣ್ಣೀರು ಸ್ನಾನ, ಒಪ್ಪತ್ತು ಉಪವಾಸ, ಬರೀ ನೆಲದ ಮೇಲೆ ಮಲಗಬೇಕು, ಬ್ರಹ್ಮಚರ್ಯ. 22ನೇ ದಿನ ಬರೋದೇ ವಾಸಿ. ಅಯ್ಯೋ ಅಜ್ಜಿ, ಎಲ್ಲಿ ಹೋದ್ರಜ್ಜಿ ಇವ್ರು? ನಿನ್ ಬಿಟ್ಟು ಎಲ್ಲಿ ಹೋಗ್ತಾನಮ್ಮ? 4 ದಿವಸ ಆದ್ರೆ ಬಂದೇ ಬರ್ತಾನೆ. ನಡಿ, ಪ್ರದಕ್ಷಿಣೆ ಹಾಕೋಣ.